ಸ್ವಾಮಿ ನಿಮಗೇನು ಎಲಿಜಿಬಿಲಿಟಿ ಇದೆ ಇದನ್ನೆಲ್ಲ ಮಾತಾಡೋದಕ್ಕೆ, ನೀವೆಷ್ಟು ಶ್ರೀಮಂತರು, ನೀವು ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ 1ನಾ 2ನಾ 3ನಾ ಅಂತ ಕೇಳ್ತೀರ. ನಾನೊಂದು ಮಾತು ಹೇಳಲ್ಲ ನಿಮಗೆ, ತೆಗೆದುಕೊಂಡು ಅವತ್ತು ಅಲ್ಲೇ ಕಾರ್ಯಾಗಾರದಲ್ಲೇ ನಾವು ಬಜೆಟ್ ಮಾಡಿಬಿಡೋಣ. ಯಾರ ಹತ್ರ ಬಜೆಟ್ ಇರುತ್ತೋ ಅವರು ಸಾಲಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಸಾಲ ಇದ್ದರೆ ಈ ಬಜೆಟ್ ಅನ್ನೋದನ್ನ ಸರಿಯಾಗಿ ಬರೆದ್ರೆ ಸಾಕು, ಸಾಲ ಮುಕ್ತರು ಬೇಗ ಆಗ್ತೇವೆ. ಗೊತ್ತಿರಲಿ, ರೂಪಾಯಿಗಳಲ್ಲಿ ದುಡಿಯೋನಿಗೆ ರೂಪಾಯಿಗಳಲ್ಲಿ ಕಷ್ಟ ಇರುತ್ತೆ, ಸಾವಿರಗಳಲ್ಲಿ ದುಡಿಯೋನಿಗೆ ಸಾವಿರಗಳಲ್ಲಿ ಕಷ್ಟ ಇರುತ್ತೆ, ಲಕ್ಷಗಳಲ್ಲಿ ಕೋಟಿಗಳಲ್ಲಿ ದುಡಿಯೋನಿಗೆ ಲಕ್ಷ ಕೋಟಿಗಳಲ್ಲಿ ಕಷ್ಟಗಳಿರುತ್ತೆ. ಹೊರತುಪಡಿಸಿದ್ರೆ ಮನೆ ಕಟ್ಟಿಸ್ಬಿಟ್ರೆ ತುಂಬ ಸಂತೋಷವಾಗಿರ್ತೀನಿ, ಅಥವಾ ಇಂಥವ್ರನ್ನ ಮದುವೆ ಆಗಿಬಿಟ್ರೆ ನಾನು ತುಂಬ ಸಂತೋಷವಾಗಿರ್ತೀನಿ, ಈ ಚಿನ್ನ ತೆಗೆದುಕೊಂಡ್ರೆ ಸಂತೋಷವಾಗಿರ್ತೀನಿ, ಈ ರೀತಿ ಮದುವೆ ಆಗಿಬಿಟ್ರೆ ಅಥವಾ ಇಷ್ಟು ಆಸ್ತಿ ಮಾಡಿಬಿಟ್ರೆ, ಇಷ್ಟು ದುಡ್ಡು ಮಾಡಿಬಿಟ್ರೆ ಮನಃಶಾಂತಿಯಿಂದ ಇರ್ತೀನಿ ಅಂತ ನಾವು ಅಂದುಕೊಂಡಿರ್ತೀವಿ. ಫಸ್ಟ್ ಟ್ರಿಲಿಯನರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಿದ್ರು ಮೊನ್ನೆ ಯಾರು, ಎಲಾನ್ ಮಸ್ಕ್ಗೆ. ಅವರಿಗಿಂತ ದೊಡ್ಡ ಶ್ರೀಮಂತ ನಾನೇ. ಮತ್ತು ಎಷ್ಟೋ ವಿಚಾರಗಳಲ್ಲಿ ನಾವು ಏನೇ ಮಾಡಬೇಕಾದ್ರೂ ಕೂಡ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಬಗ್ಗೆ, ಕರ್ಮಗಳ ಬಗ್ಗೆ ಮಾತಾಡ್ತಾ ಇರ್ತೀರಿ. ಮತ್ತು ಈ ಕಲಿಯುಗದಲ್ಲಿ ಕೂಡ ನಾವು ಏನು ಮಾಡ್ತೀವೋ ನಾವು ಅದನ್ನೇ ಅನುಭವಿಸಿ ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಸಾಕಷ್ಟು ಬಾರಿ ನೀವು ನಮಗೆ ಹೇಳಿದ್ದೀರಿ. ಒಂದು ವೇಳೆ ನಮಗೆ ತಿಳಿದೇನೋ ನಾವೇನೋ ಒಂದು ಕರ್ಮಗಳನ್ನು ಮಾಡಿರ್ತೀವಿ, ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಆ ಸುಳಿಯಿಂದ ನಾವು ಆಚೆ ಬರಬೇಕು, ಆಯಿತು ನಾನು ಒಂದು ಒಳ್ಳೆ ಉತ್ತಮ ಜೀವನವನ್ನು ನಡೆಸ್ತಿರ್ತೀನಿ, ಹಳೇದನ್ನೆಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಎಷ್ಟೋ ಜನ ಇರ್ತಾರೆ. ಈ ಜನ್ಮದಲ್ಲೇ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿಬಿಟ್ಟಿರ್ತಾರೆ, ಅವ್ರಿಗೊಂದು ಜ್ಞಾನೋದಯ ಆಗಿರುತ್ತೆ, ಇನ್ನಾದರೂ ಒಳ್ಳೆ ರೀತಿಲಿ ಬದುಕೋಣ ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ಕರ್ಮ ಅಂತೂ ನಮ್ಮನ್ನು ಹಿಂದೆ ಬಿಡೋದಿಲ್ಲ. ಸೊ ಹಾಗಾಗಿ ಅದೆಲ್ಲದರಿಂದ ಮುಕ್ತಿ ಪಡ್ಕೊಂಡು ಒಂದು ಉತ್ತಮವಾದಂಥ ಜೀವನವನ್ನು ಯಾವ ರೀತಿಯಾಗಿ ನಾವು ನಡೆಸ್ಕೊಂಡು ಹೋಗ್ಬೋದು, ಆ ಹಾದಿಯನ್ನು ನಾವು ಯಾವ ರೀತಿಯಾಗಿ ರೀಚ್ ಆಗ್ಬೋದು ಗುರುಗಳೇ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಇದು ನಿಮ್ಮ ಪ್ರಶ್ನೆ ಅಷ್ಟೇ ಅಲ್ಲ, ಐ ಥಿಂಕ್ ಬಹುತೇಕ ಮಂದಿಯ ಪ್ರಶ್ನೆ ಇದಾಗಿರುತ್ತೆ. ಬಿಕಾಸ್ ಎಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇನೋ ತಪ್ಪುಗಳು ಮಾಡಿಬಿಟ್ಟಿರ್ತೇವೆ, ಇನ್ಕ್ಲೂಡಿಂಗ್ ಮೀ. ಎಲ್ಲರೂ ತಪ್ಪು ಮಾಡಿರ್ತೇವೆ, ಇದು ಸಹಜ, ಇದು ಮನುಷ್ಯ ಸಹಜ ಗುಣ ಇದಷ್ಟೇ. ಬಟ್ ಒಂದಂತೂ ಗೊತ್ತಿರಲಿ, ನಾವು ಯಾವಾಗ ಪಶ್ಚಾತ್ತಾಪ ಪಟ್ಟು ಆ ಯೂನಿವರ್ಸ್ಗೆ ಅಭಿಮುಖವಾಗಿ ಹಿಂತಿರುಗಿ ಹೋದರೆ ಎಲ್ಲ ಪಾಪಗಳನ್ನು ಇನ್ಸ್ಟೆಂಟಾಗಿ ಅಲ್ಲಿಂದ ಅಲ್ಲಿಗೆ ಕ್ಷಮೆ ಕೊಡ್ತಾನೆ ಭಗವಂತ ಯೂನಿವರ್ಸ್. ಗೊತ್ತಿರಲಿ, ಅದು ಯಾವುದೇ ತಪ್ಪಾಗಿರಲಿ, ಅದು ಎಂತಹ ತಪ್ಪೇ ಆಗಿರ್ಬೋದು. ಈ ಕಲಿಯುಗದ ನ್ಯಾಯಾಲಯದಲ್ಲಿ ಮರಣದಂಡನೆ ಕೊಟ್ಟಿರ್ಬೋದು, ಆದರೆ ಭಗವಂತ ಅದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಮಗು ಹಿಂತಿರುಗಿ ಬಂದರೆ ಸಾಕಪ್ಪ, ಅವನೇನೇ ತಪ್ಪು ಮಾಡಿರಲಿ ಕ್ಷಮೆ ಕೊಡೋದಕ್ಕೆ ಮುಂಚೂಣಿಯಲ್ಲಿ ಮುಂಗಾಲಿನಲ್ಲಿ ಅವನು ಕಾಯ್ತಿರ್ತಾನೆ. ಗೊತ್ತಿರಲಿ, ಭಗವಂತ ಅನ್ನುವಂಥದ್ದು, ಯೂನಿವರ್ಸ್ ಅನ್ನುವಂಥದ್ದು ಒಂದು ತಾಯಿಯ ರೀತಿ, ತಂದೆಯ ರೀತಿಯಲ್ಲ, ಅಥವಾ ಸ್ನೇಹಿತನ ರೀತಿಯಲ್ಲ, ಅಥವಾ ಬೇರೆ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಬರ್ತಾರೋ ಆ ರೀತಿಯಲ್ಲಿ ಈ ಪರಿಸರ, ಈ ಒಂದು ವಿಶ್ವವಿಲ್ಲ. ವಿಶ್ವ ಇರೋದು ಒಂದು ತಾಯಿಯ ರೀತಿ. ತಾಯಿ ಯಾವತ್ತಾದರೂ ತನ್ನ ಮಕ್ಕಳು ಮಾಡುವ ತಪ್ಪುಗಳನ್ನು ಎಲ್ಲಾದರೂ ಬರೆದಿಟ್ಕೊಳ್ತಾಳ? ನೀನು ಈ ತಪ್ಪು ಮಾಡಿದೆ, ಈ ದಿನ ನಿನಗೆ ಈ ಶಿಕ್ಷೆ ಕೊಡಬೇಕು, ಇದೆಲ್ಲ ನನಗೆ ಕೆಟ್ಟದಾಗಿ ಮಾತಾಡಿದೀಯಾ, ನೀನು ನನಗೇನೂ ಕೊಡಲಿಲ್ಲ, ಅದು ಇದು ಏನೂ ಬರ್ಕೊಳ್ಳಲ್ಲ ತಾಯಿ. ತಾಯಿ ಹೇಗೆ ಗೊತ್ತಾ, ಇನ್ನೂ ಹೆಚ್ಚು ಹೇಗೆ ಕೊಡೋದು ನನ್ನ ಮಗನಿಗೆ, ನನ್ನ ಮಗಳಿಗೆ, ಇನ್ನೂ ಏನು ಮಾಡೋಣ ನನ್ನ ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಾಳೆ ಹೊರತು, ಇನ್ಫ್ಯಾಕ್ಟ್ ಅವಳು ಜೀವನವನ್ನೇ ಅವಳ ಹತ್ರ ಏನಿದೆಯೋ ಎಲ್ಲವನ್ನು ಕೊಟ್ಬಿಟ್ಟು ತನ್ನ ಮಕ್ಕಳು ಕೊಟ್ಟರೆ ಸಾಕು ಖುಷಿ ಪಡ್ತಿರ್ತಾಳೆ. ಅದೇ ರೀತಿ ಯೂನಿವರ್ಸ್ ಇರೋದು. ಗೊತ್ತಿರಲಿ, ನಾನು ಸಣ್ಣ ಒಂದು ಕಥೆಯನ್ನು ನಿಮ್ಗೆ ಹೇಳ್ತೇನೆ. ಇದು ಶ್ರೀಮದ್ ಭಾಗವತಮಲ್ಲಿ ಬರುವಂಥ ಒಂದು ಸನ್ನಿವೇಶ. ಅಜಾಮೇಳ ಅಂತ ಒಂದು ವ್ಯಕ್ತಿ ಇರ್ತಾನೆ. ಇವನು ಬ್ರಾಹ್ಮಣ ವ್ಯಕ್ತಿ, ಇವನು ತುಂಬ ದೈವಭಕ್ತ. ಇವನಿಗೆ ವೇದ ಉಪನಿಷತ್ತುಗಳೆಲ್ಲ ಗೊತ್ತಿರುತ್ತೆ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ, ಧರ್ಮ ಪತ್ನಿ ಇರ್ತಾಳೆ ಅವಳನ್ನೂ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಏನೆಲ್ಲ ಬ್ರಾಹ್ಮಣರು ಮಾಡಬೇಕಿತ್ತೋ ಪೂಜೆ ಪುನಸ್ಕಾರಗಳು, ದೇವರ ಭಕ್ತಿ ಎಲ್ಲವನ್ನೂ ಮಾಡ್ತಿರ್ತಾನೆ. ಒಂದು ದಿನ ಇವನಿಗೆ ಅವರ ಒಂದು ಪೂಜೆಗೆ ಏನೋ ಒಂದು ವಸ್ತು ಬೇಕಿರುತ್ತೆ, ಕಾಡಿಗೆ ಹೋಗ್ತಾನೆ ತೆಗೆದುಕೊಂಡು ಬರೋದಕ್ಕೆ. ಹೋಗ್ತಿರ್ಬೇಕಂತಂದರೆ ಅದೇ ಕಾಡಿನಲ್ಲಿ ಒಂದು ಕೆಟ್ಟ ಹೆಂಗಸನ್ನು ನೋಡ್ತಾನೆ. ಕೆಟ್ಟ ಹೆಂಗಸು ಅಂತಂದರೆ ಈ ಕಾಲಕ್ಕೆ ಹೇಳ್ಬೇಕಂತಂದರೆ ವೇಶ್ಯೆ ಅಂತ ಅಂದ್ಕೊಳ್ಳೋಣ. ಒಂದು ವೇಶ್ಯೆಯನ್ನು ನೋಡ್ತಾನೆ. ನೋಡಿ ಅವಳಿಗೆ ಮನಸ್ಸೋತು ಬೆರಗಾಗಿ ಅವಳ ಜೊತೆನೇ ಇದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ನೋಡಿ, ಇಷ್ಟು ಧರ್ಮರಹಿತವಾಗಿದ್ದವನು
ಇಷ್ಟು ಧರ್ಮವಾಗಿದ್ದವನು ಯಾವ ಕೆಟ್ಟದ್ದನ್ನು ಇಲ್ಲಿ ತನಕ ಮಾಡಿರಲಿಲ್ಲ. ಆದರೆ ಯಾವಾಗ ಈ ಒಂದು ಹೆಣ್ಣನ್ನು ನೋಡ್ತಾನೋ ಅವಳಿಗೆ ಮಾರು ಹೋಗಿ ಮನಸ್ಸು ಹೊತ್ತು ತನ್ನ ತಂದೆ ತಾಯಿಯನ್ನು ಬಿಡ್ತಾನೆ, ತನ್ನ ಒಂದು ಪೌರತ್ಯದ ಒಂದು ಜೀವನವನ್ನು ಬಿಡ್ತಾನೆ, ದೇವರ ಒಂದು ಕಾರ್ಯಗಳನ್ನು ಮಾಡ್ತಿದ್ದ ಅದನ್ನು ಬಿಡ್ತಾನೆ, ಹೆಂಡತಿಯನ್ನು ಬಿಡ್ತಾನೆ, ತನ್ನ ಸಂಸಾರವನ್ನು ಬಿಡ್ತಾನೆ, ಎಲ್ಲ ಬಿಟ್ಟು ಈ ವೇಶ್ಯೆಯ ಜೊತೆಗೆ ಜೀವನ ಮಾಡ್ತಾ ಹೋಗ್ತಾನೆ. ಅವಳ ಜೊತೆನೇ ಇದ್ಬಿಡ್ತಾನೆ. ಇನ್ಫ್ಯಾಕ್ಟ್ ಅವನು ಜೀವನಕ್ಕೆ ಇನ್ನೂ ಚೆನ್ನಾಗಿ ಅವನಿಗೆ ಬೇಕು, ವಸ್ತುಗಳು ಬೇಕು, ಅದು ಇದು ಮೋಹ ಬಂದು ಕಳ್ಳತನನೂ ಮಾಡ್ತಾನೆ, ಸುಲಿಗೆನೂ ಮಾಡ್ತಾನೆ, ಕೆಟ್ಟದ್ದನ್ನು ಮಾಡ್ತಾನೆ ಅಂತಂತೇಳಿ ಭಾಗವತಮಲ್ಲಿ ಅಜಾಮೇಳನ ಬಗ್ಗೆ ವಿವರಣೆ ಕೊಡುತ್ತೆ. ಈಗ ವೇಶ್ಯೆಗೆ ಮಕ್ಕಳಾಗ್ತಾರೆ, ಇವನ ಮಕ್ಕಳಾಗ್ತಾರೆ, ಹಲವಾರು ಮಕ್ಕಳು ಹುಡ್ತಾರೆ. ಅದರಲ್ಲಿ ಕಡೆಯ ಮಗ ಬಂದು ಒಂದು ಚಿಕ್ಕ ಮಗ ತುಂಬ ಕ್ಯೂಟಾಗಿ ಮುದ್ದಾಗಿರ್ತಾನೆ. ಅವನಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಹೀಗೆ ಜೀವನ ಕಳೆದೋಗುತ್ತೆ. ತುಂಬ ಕೆಟ್ಟವನಾಗ್ಬಿಡ್ತಾನೆ ಅಜಾಮೇಳನು. ಬ್ರಾಹ್ಮಣ ವ್ಯಕ್ತಿಯಾಗಿ ಹುಟ್ಟಿದ್ರು ಅವರ ಧರ್ಮದಿಂದನೇ ಬಹಿಷ್ಕಾರ ಮಾಡಿಬಿಡ್ತಾರೆ. ಅಷ್ಟು ಕೆಟ್ಟವನಾಗಿ ಅಷ್ಟು ಕೆಟ್ಟ ಜೀವನವನ್ನು ಇವನು ಸಾಗಿಸ್ತಾನೆ. ಕಡೆಯಲ್ಲಿ ಇನ್ನೇನು ಸಾವು ಹತ್ರ ಬರುತ್ತೆ, ಯಮ ಬರ್ತಾನೆ ಅವನ್ನ ತೆಗೆದುಕೊಂಡು ಹೋಗೋದಕ್ಕೆ. ಆ ಸಮಯದಲ್ಲಿ ಇವನು ಭಯಪಟ್ಟು ಇವನ ಜೀವನದಲ್ಲಿ ಏನಾಯಿತೋ ಅದನ್ನೆಲ್ಲ ನೆನೆಸ್ಕೊಂಡು ಪಶ್ಚಾತ್ತಾಪಪಟ್ಟು ನೋವಿನಿಂದ ತನ್ನ ಮಗ ಕೊನೆಯ ಮಗನನ್ನು ಕರೀತಾನೆ. ನಾರಾಯಣ ನಾರಾಯಣ ಅಂತ ಗಟ್ಟಿಯಾಗಿ ಕೂಗ್ತಾನೆ ಯಮ ಬರುವಂಥ ಸಂದರ್ಭದಲ್ಲಿ. ಅದೇ ಸಮಯದಲ್ಲಿ ಇನ್ನೇನು ಇವನನ್ನು ಯಮ ಕರೆದುಕೊಂಡು ಹೋಗಬೇಕು. ಯಮ ಪಾಶವನ್ನು ತಂದಿರ್ತಾನೆ, ಯಮ ದೂತರು ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ನಾರಾಯಣನ ಕಡೆಯಿಂದಲೂ ದೂತರು ಬಂದಿರ್ತಾರೆ, ನಾರಾಯಣ ದೂತರು ಬಂದಿರ್ತಾರೆ, ವಿಷ್ಣುವಿನ ದೂತರು ಬಂದಿರ್ತಾರೆ. ಇಲ್ಲಿ ಒಂದು ಸಂವಾದ ನಡೆಯುತ್ತೆ. ಒಂದು ಕಡೆ ಯಮದೂತರು, ಇನ್ನೊಂದು ಕಡೆ ನಾರಾಯಣ ದೂತರು, ಇಬ್ಬರು ಮಾತಾಡುವಂಥದ್ದು ತುಂಬ ಅದ್ಭುತವಾದ ಒಂದು ಸನ್ನಿವೇಶ ಶ್ರೀಮದ್ ಭಾಗವತಮಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ಯಮದೂತರು ಹೇಳ್ತಾರೆ, ಇವನು ತುಂಬ ಕೆಟ್ಟವನು, ಇವನು ಧರ್ಮವಾಗಿ ಯಾವುದನ್ನು ಮಾಡಲಿಲ್ಲ, ಯಾವುದೋ ಒಂದು ಗಳಿಗೆಯಲ್ಲಿ ಧರ್ಮವಾಗಿದ್ದನೇ ಹೊರತು ಬಹುತೇಕ ಅವನ ಜೀವನವನ್ನು ನೋಡಿದ್ರೆ ಎಲ್ಲರಿಗೂ ಕೆಟ್ಟದ್ದು ಮಾಡಿದ್ದಾನೆ. ವೇಶ್ಯೆಯ ಜೊತೆ ಸಂಸಾರ ಮಾಡಿದ್ದಾನೆ, ತನ್ನ ತಂದೆ ತಾಯಿಗಳನ್ನು ಬಿಟ್ಟಿದ್ದಾನೆ, ತಮ್ಮ ಧರ್ಮವನ್ನು ಬಿಟ್ಟಿದ್ದಾನೆ, ಒಳ್ಳೆಯ ಕೆಲಸಗಳನ್ನು ಮಾಡೋದನ್ನು ಬಿಟ್ಟಿದ್ದಾನೆ, ಕಳ್ತನ ಮಾಡಿದ್ದಾನೆ, ಸುಳ್ಳು ಆಗಿದ್ದಾನೆ, ಮೋಸ ಮಾಡಿದ್ದಾನೆ, ಇದೆಲ್ಲ ಮಾಡಿದ್ದಾನೆ. ಇಂಥವನನ್ನು ಇವನು ಯಮಲೋಕಕ್ಕೆ ಕರೆದುಕೊಂಡೋಗಿ ಶಿಕ್ಷೆ ಕೊಡುವಂಥದ್ದು ನಮ್ಮ ಧರ್ಮ ಅಂತ ಯಮನ ದೂತರು, ಯಮನು ಹೇಳುವಂಥದ್ದು. ಅದೇ ಸಂದರ್ಭದಲ್ಲಿ ನಾರಾಯಣ ದೂತರು ಬಂದಿರ್ತಾರೆ. ನಾರಾಯಣ ದೂತರು ಹೇಳ್ತಾರೆ, ಇಲ್ಲ ಇಲ್ಲ, ಅವನಿದೆಲ್ಲ ಮಾಡಿದ್ದಾನೆ, ಸರಿ ಇದೆ, ಸತ್ಯ, ಅವನಿಗೆ ಶಿಕ್ಷೆ ಆಗೋದು ಸರಿ ಇದೆ. ಆದರೆ ಕಡೆಯಲ್ಲಿ ಹರಿನಾಮವನ್ನು ಜಪಿಸಿದ್ದಕ್ಕೆ ಅಂತಂದರೆ ನಾರಾಯಣನನ್ನು, ಪರಮ ವಿಷ್ಣುವನ್ನು, ದೇವರನ್ನು ಜಪಿಸಿದ ಕಾರಣ ಇವನ ಪಾಪಗಳೆಲ್ಲವೂ ಕ್ಷಮೆಯಾಗಿದೆ, ಇವನ ಪಾಪಗಳಿಗೆಲ್ಲ ಕ್ಷಮೆ ಸಿಕ್ಕಿದೆ. ಇವನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುವುದು ಸೂಕ್ತ, ಇವನಿಗೆ ಶಿಕ್ಷೆ ಆಗಬಾರ್ದು ಅಂತಂತೇಳಿ ನಾರಾಯಣ ದೂತರು ಬಂದು ನಿಲ್ತಾರೆ. ನಾರಾಯಣ ದೂತರು ಹೇಳ್ತಾರೆ ಯಮದೂತರಿಗೆ, ಅವನಿಗೆ ಶಿಕ್ಷೆ ಕೊಡುವುದು ಎಷ್ಟು ಸೂಕ್ತ ಅಂತ ನಿಮಗನ್ನಿಸ್ತಿದೆಯೋ ಅಷ್ಟೇ ಅವನಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ, ಅವನು ಸ್ವರ್ಗಕ್ಕೆ ಹೋಗುವಂಥದ್ದು ಅನ್ನುವಂಥದ್ದು ನಾರಾಯಣನ ಕಡೆಯಿಂದ ಆಗಿದೆ ಅಂತಂತ ಹೇಳುತ್ತಾರೆ. ಇದೇ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನಿಸ್ತಿರ್ತಕ್ಕಂಥ ಈ ಅಜಾಮೇಳನಿಗೆ ಇನ್ನೊಂದು ಏನು ಮನಸ್ಸಿನಲ್ಲಿ ಬರುವಂಥದ್ದು, ಅವನು ಮಾಡಿದ ತಪ್ಪುಗಳೆಲ್ಲ ಅವನಿಗೆ ಅರಿವಾಗ್ತದೆ. ಅವನು ಹೋಗಿ ಅಲ್ಲಿ ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂತಂದರೆ, ಪಶ್ಚಾತ್ತಾಪದ ನೋವಿನಲ್ಲಿ ಬಳಲಿ ಧ್ಯಾನಕ್ಕೆ ಕುಳಿತುಕೊಂಡು ಅವನ ಎಲ್ಲ ಜೀವನದಲ್ಲಿ ಮಾಡಿದ ಎಲ್ಲ ಕರ್ಮಗಳಿಗೆ ಕ್ಷಮೆಯನ್ನು ಕೇಳಿ ತದನಂತರ ಸ್ವರ್ಗಕ್ಕೆ ಹೋಗೋದು ಅಂತಂತೇಳಿ ಅಲ್ಲಿ ವಿವರಿಸಲಾಗುತ್ತೆ. ನೋಡಿ, ಎಲ್ಲರಿಗೂ, ನಿಮಗೆಲ್ಲರಿಗೂ ನಾನು ಹೇಳ್ತಿದ್ದೇನೆ, ಇವತ್ತಿನಿಂದ ಇಲ್ಲಿ ತನಕ ಹೇಗಿದ್ವೋ ನನಗೆ ಗೊತ್ತಿಲ್ಲ. ಧರ್ಮರಹಿತವಾಗಿರ್ಬೋದು, ಅಪ್ರಾಮಾಣಿಕರಾಗಿರ್ಬೋದು, ಕೆಟ್ಟ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿರ್ಬೋದು, ಸೋಂಬೇರಿಗಳಾಗಿರ್ಬೋದು, ಅಥವಾ ದ್ವೇಷ ಸಾಧಿಸ್ಕೊಳ್ಳುವಂಥ ಮನೋಭಾವನೆ ಇದ್ದಿರ್ಬೋದು, ಬೇರೆಯವ್ರಿಗೆ ಕೆಟ್ಟದ್ದನ್ನು ಮಾಡಿರುವಂಥದ್ದಾಗಿರ್ಬೋದು, ಸಮಯವನ್ನು ವ್ಯರ್ಥ ಮಾಡಿರುವಂಥದ್ದಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸರಿಯಾಗಿಲ್ಲದೆ ಹೇಗೇಗೋ ಜೀವನ ಮಾಡಿರುವಂಥದ್ದಾಗಿರ್ಬೋದು, ಇನ್ನೊಬ್ಬರನ್ನು ಮೆಚ್ಚಿಸೋದಕ್ಕೆ ಜೀವನ ಮಾಡಿ ಸಾಲಕ್ಕೆ ಹೋಗಿರೋದಾಗಿರ್ಬೋದು, ಅಥವಾ ಯಾವುದೇ ತಪ್ಪುಗಳನ್ನು ಮಾಡಿರಪ್ಪ ಪರವಾಗಿಲ್ಲ, ಆದರೆ ಇವತ್ತೇ ಈ ಗಳಿಗೆನೆ ನಾನಿನ್ನು ಮುಂದೆ ತಪ್ಪು ಮಾಡೋದಿಲ್ಲ,
ನನಗೆ ಅರಿವಾಗಿದೆ, ಸತ್ಯದ ಅರಿವಾಗಿದೆ. ಯಾವಾಗ ನಿಮಗೆ ಸತ್ಯದ ಅರಿವಾಗುತ್ತೋ ಆವಾಗ ಮಾತ್ರ ಸತ್ಯನಾರಾಯಣನ ದರ್ಶನವಾಗುತ್ತೆ. ಆ ಸತ್ಯನಾರಾಯಣನ ಪ್ರೀತಿ, ವಿಶ್ವಾಸ ಮತ್ತು ದಯೆ, ವಿಶೇಷವಾಗಿ ಹಣಕಾಸಿನ ದಯೆ ನಮ್ಮ ಮೇಲೆ ಬರೋದಕ್ಕೆ ಸಾಧ್ಯ. ಎಲ್ಲಿ ತನಕ ನಾವು ಸುಳ್ಳಿನ ಜೀವನವನ್ನು ಮಾಡ್ತೇವೋ ಅಲ್ಲಿ ತನಕ ಆ ನರಕದ ಅಥವಾ ಯಮದೂತನ ಅಥವಾ ಶನಿಯ ಒಂದು ಕಷ್ಟ ನಮಗೆ ಸಿಗುತ್ತೆ ಹೊರತು ಆ ಪರಮಾತ್ಮನ ದಯೆ ಇರಲ್ಲ, ಗೊತ್ತಿರಲಿ. ಸೊ ಹಾಗಾಗಿ ಇಲ್ಲಿ ತನಕ ಏನಾಗಿದೆಯೋ ಬಿಟ್ಬಿಡಿ. ಇವತ್ತಿನಿಂದ ಈ ಗಳಿಗೆಯಿಂದ ನಾವು ಸರಿ ಹೋಗೋಣ. ನಾವೆಲ್ಲರೂ ಇವತ್ತು ಕಷ್ಟದಲ್ಲಿರೋದಕ್ಕೆ ಕಾರಣ ನಾವುಗಳೇ ಆಗಿರ್ತೇವೆ, ಗೊತ್ತಿರಲಿ. ನಮಗೆ ಯಾವುದು ಗೊತ್ತಿಲ್ಲ, ನಿಜವಾಗ್ಲೂ ನಮಗೆಲ್ಲ ಗೊತ್ತಿದೆ. ಗೊತ್ತಿರೋದೇ ತಪ್ಪಾಗ್ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಕಾರ್ಯಾಗಾರಕ್ಕೆ ಯಾರೆಲ್ಲ ಬರ್ತಿರೋ ಅಥವಾ ಯಾರೆಲ್ಲ ಬಂದಿದ್ದೀರೋ ಅವರಿಗೆ ಮೊದಲನೇ ಪ್ರಶ್ನೆ ನಾನು ಕೇಳುವಂಥದ್ದು, ನೀವು ಯಾರಾದರೂ ಏನೋ ಸ್ಮೋಕ್ ಮಾಡ್ತಿದ್ದೀರಾ, ಕುಡಿತಿದ್ದೀರಾ, ನೀವು ದಯವಿಟ್ಟು ನಿಮ್ಮ ಹಣವನ್ನು ತೆಗೆದುಕೊಂಡು ಮನೆಗೆ ಹೋಗ್ಬೋದು, ನಮ್ಮ ಕ್ಲಾಸ್ ನಿಮಗಲ್ಲ ಅಂತ ಫಸ್ಟೇ ಹೇಳ್ಬಿಡ್ತಾನೆ. ನಮಗೆ ಗೊತ್ತಿಲ್ವಾ ಯಾವುದು ಸರಿ ಯಾವುದು ತಪ್ಪು ಅಂತ? ನಮಗೆ ಗೊತ್ತಿಲ್ವೋ? ಗೊತ್ತಿದೆ ತಾನೇ. ಗೊತ್ತಿದ್ದು ತಪ್ಪು ಮಾಡ್ತೇವೆ. ಇದಕ್ಕೆ ಭಗವಂತ ಕ್ಷಮೆ ಕೊಡ್ತಾನ? ನೀವು ಹೇಳಿ. ಅಲ್ಲ, ನಮಗೆ ಗೊತ್ತಿಲ್ವಾ ಕಾಲಹರಣೆ ಮಾಡಬಾರ್ದು. ಸುಮ್ಮನೆ ಈ ಭಗವಂತ ಕೊಟ್ಟಿರೋ ಸುಂದರವಾದ ಜೀವನ ಇದು. ಪ್ರತಿಯೊಂದು ನಿಮಿಷವೂ, ಪ್ರತಿಯೊಂದು ಸೆಕೆಂಡು ಆ ಭಗವಂತನು ನಮಗೆ ಏನೋ ಆಶೀರ್ವಾದ ಕೊಟ್ಟಿರೋದಕ್ಕಲ್ವ ಇನ್ನೂ ಜೀವಂತವಾಗಿ ಉಸಿರಾಡ್ತಾ ನಾವಿರುವಂಥದ್ದು. ಅಂದರೆ ಭಗವಂತನ ಸಮಯ ಇದು. ಯಾವುದಕ್ಕೆ ನಾವು ಬಳಸಬೇಕು? ನಮ್ಮನ್ನು ಉನ್ನತೀಕರಣ ಪಡಿಸ್ಕೊಳ್ಳೋದಕ್ಕೆ, ಜ್ಞಾನವನ್ನು ಕಲಿಯೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ, ಸನ್ಮಾರ್ಗದಲ್ಲಿ ಪ್ರಾಮಾಣಿಕತೆಯ ಜೀವನ ಮಾಡೋದಕ್ಕೆ ತಾನೇ ನಮಗೆ ಸಮಯ ಕೊಟ್ಟಿರೋದು. ಅದು ಹೇಗೆ ನಾವು ಸಮಯವನ್ನು ಕಾಲಹರಣ ಮಾಡ್ಬೋದು? ಸುಖ ಸುಮ್ಮನೆ ಅದನ್ನು ಪೋಲ್ ಮಾಡ್ಬೋದು? ನಮಗೆ ಗೊತ್ತಲ್ವ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ? ನಮಗೆ ಗೊತ್ತಿಲ್ವಾ ಯಾವ ದುಡ್ಡು ಅಪ್ರಾಮಾಣಿಕತೆಯಿಂದ ಮಾಡುವಂಥದ್ದು, ಯಾವ ದುಡ್ಡು ನ್ಯಾಯವಾಗಿ ನಿಯತ್ತಾಗಿ ಬರುವಂಥದ್ದು ಅಂತೇಳಿ? ಅಲ್ಲ, ನಮಗೆ ಗೊತ್ತಿಲ್ವೋ? ನಮಗೆ ಯಾವುದು ಸಿಗುತ್ತೆ ನ್ಯಾಯವಾಗಿ ಅದು ಮಾತ್ರ ನಮ್ಮ ಹತ್ರ ನಿಲ್ಲುವಂಥದ್ದು. ಅದು ನಮ್ಮಲ್ಲಿ ವಿಷ ಆಗೋದಿಲ್ಲ, ಬದಲಿಗೆ ಅಮೃತವಾಗುತ್ತೆ ಅಂತ ನಮಗೆ ಗೊತ್ತಿಲ್ವೋ? ಈ ಲಂಚ ತೆಗೆದುಕೊಳ್ತಿರ್ತೀವಪ್ಪ, ಅಥವಾ ಕೆಲಸನೇ ಮಾಡದೆ ಸಂಬಳ ತೆಗೆದುಕೊಳ್ಳುವಂಥದ್ದು ಕೆಟ್ಟದ್ದು ಅಂತ ನಮಗೆ ಗೊತ್ತಿಲ್ವೋ? ಅಥವಾ ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ, ಧರ್ಮನಿಷ್ಠೆಯಿಂದ ಮಾಡಬೇಕು ಅಂತ ಗೊತ್ತಿಲ್ವೋ? ಅಲ್ಲ, CC ಕ್ಯಾಮ್ರಾ ಇದೆ ಅಂತಲೇ ಕೆಲಸ ಮಾಡಬೇಕು, ಅಥವಾ ಯಾರೋ ನೋಡ್ತಾರೆ, ಬಾಸ್ ಸರಿ ಇಲ್ಲ, ಮಂತ್ ಎಂಡಲ್ಲಿ ನನಗೆ ಇಷ್ಟ ಆಗಿದೆಯಾ ಅಂತ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಕೆಲಸ ಮಾಡಬೇಕು? ಅಥವಾ ನನಗೆ ಅನ್ನ ಕೊಡೋದು ಈ ಸಂಸ್ಥೆ ಅಲ್ವಾ, ನನಗೆ ಈ ಅನ್ನ ಕೊಡುವಂಥದ್ದು, ನಮ್ಮ ಮನೆ ನಡೆಯುವಂಥದ್ದು ಈ ಕಾರ್ಯದಿಂದ ಅಲ್ವಾ? ಇದನ್ನು ಪ್ರೀತಿಯಿಂದ ನನ್ನದೇ ಅನ್ನುವಂಥ ಒಂದು ಓನರ್ಶಿಪ್ಪಲ್ಲಿ ನಾನು ಮಾಡಿದ್ರೆ ಎಷ್ಟೊಂದು ವರ ದೇವರು ಎಷ್ಟೊಂದು ಕೊಡ್ತಾನಲ್ವ. ನಮಗೇನು ಬೇಕೋ ಅದೆಲ್ಲ ಕೊಡಲ್ವ? ನೀವು ಹೇಳಿ. ಸೊ ಹೇಗೋ ಕೆಲಸ ಮಾಡ್ತಿದ್ದೀವಿ, ಬೇಕು ಅಂತನೋ ಬೇಡ ಅಂತನೋ ಹೇಗೇಗೋ ಮಾಡಿದ್ರೆ ಏನೇನೋ ಸಿಗ್ಬೋದೇನೋ. ಯಾವಾಗ ನಾವು ಪ್ರೀತಿಯಿಂದ, ಶ್ರದ್ಧೆಯಿಂದ, ಆ ಭಗವಂತನ ಸತ್ಯತೆಯಿಂದ ಮಾಡ್ತೇವೋ ಆಗ ಮಾತ್ರ ಹಣ, ಆಸ್ತಿ, ಐಶ್ವರ್ಯಗಳು ನಮಗೆ ಧಾರಾಳವಾಗಿ ಭಗವಂತ ಕೊಡ್ತಾನೆ. ನಮಗೆ ಪಡ್ಕೊಂಡು ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಅಂತಂತೇಳಿ ನಾನು ಹೇಳ್ತಿದ್ದೇನೆ. ನೀವು ಇವತ್ತು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾದರೆ, ಯೂನಿವರ್ಸ್ಗೆ ಅಭಿಮುಖರಾದರೆ ಎಲ್ಲ ತಪ್ಪುಗಳನ್ನು ಭಗವಂತ ಕ್ಷಮೆ ಕೊಡ್ತಾನೆ ಅಂತ ಗೊತ್ತಿರಲಿ. ಸೊ ಹಾಗಾಗಿ ಈ ಅಜಾಮೇಳನ ಕತೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಬೇಕು. ನೀವೇನೇ ತಪ್ಪು ಮಾಡಿರಲಿ, ಡೋಂಟ್ ವರಿ ಅಬೌಟ್ ಇಟ್, ಯೂನಿವರ್ಸ್ ಕ್ಷಮೆ ಕೊಡ್ತಾನೆ. ಯಾಕಂದರೆ ಯೂನಿವರ್ಸು ತಾಯಿಯ ರೀತಿ ಗೊತ್ತಿರಲಿ, ಅವನು ನ್ಯಾಯಾಧೀಶನಲ್ಲ, ಒಂದು ಅಮ್ಮ, ತಾಯಿ. ಎಸ್ ಗುರುಗಳೇ, ಅಂದರೆ ನಾವು ಒಂದು ಸಲ ಡಿಸೈಡ್ ಮಾಡಿದ್ರೆ ನಮಗೇನು ಬೇಕು ಅಂತ ಆ ಮಾರ್ಗದಲ್ಲಿ ನಡೆದ್ರೆ ಖಂಡಿತವಾಗ್ಲೂ ನಾವು ಅದನ್ನು ಪಡ್ಕೊಳ್ಬಹುದು. ಏನೇ ತಪ್ಪುಗಳಾಗಿದ್ರೂ ಕೂಡ ಅದನ್ನು ತಿದ್ಕೊಂಡು ಜೀವನದಲ್ಲಿ ಹೋದಾಗ ಖಂಡಿತವಾಗ್ಲೂ ಒಂದು ನೆಮ್ಮದಿ, ಒಂದು ಯಶಸ್ಸು ಅನ್ನುವಂಥದ್ದು ಖಂಡಿತ ನಮಗೆ ಆ ಯೂನಿವರ್ಸಿಂದ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಇದೇ ರೀತಿ ಮಾರ್ಗದರ್ಶನಕ್ಕಾಗಿ, ಜನರ ಒಂದು ಒಳಿತಿಗಾಗಿ ನೀವು ಸತ್ಯಲೋಕ ಆಶ್ರಮದ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಹೊರಟಿದ್ದೀರಾ. ಅದರ ಕೆಲಸ ಕಾರ್ಯಗಳು ಕೂಡ ಇದೀಗ ಶುರುವಾಗಿರುವಂಥದ್ದು. ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಅಂದರೆ ಇದರಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ? ಈ ರೀತಿ ಒಂದು ಸಂಕಲ್ಪ ಮಾಡೋದರ ಉದ್ದೇಶ ಏನಾಗಿತ್ತು? ಯಾಕೆ ಈ ರೀತಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ನಮಗೆ. ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಇದು ನಾನು ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇದಿರಲಿಲ್ಲ, ಈ ಕಾಂಟೆಕ್ಸ್ಟಲ್ಲಿ ಇದಿರಲೇ ಇಲ್ಲ.
ಪ್ರಾಬಬ್ಲಿ ನಾನು ಸತ್ಯದ ಬಗ್ಗೆ ಅಥವಾ ಈ ನಾರಾಯಣನ ಬಗ್ಗೆ ಹೇಳಬೇಕಂತಂದರೆ ಮೇಡಮ್ಗೆ ಅನಿಸ್ತು ಅಂದ್ಕೊಳ್ತೇನೆ ಕೇಳಬೇಕು ಅಂತಂತೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದು ಈ ಪ್ರಪಂಚದಲ್ಲಿ ಎಲ್ಲೂ ಸಹ ಇಲ್ಲ. ಎಂಥ ಎಲ್ಲ ಆಶ್ರಮಗಳಿದ್ದಾವೆ, ಬಟ್ ಸತ್ಯ ಲೋಕ ಅಂತಂತೇಳಿ ಎಲ್ಲೂ ಸಹ ಇಲ್ಲ. ನೋಡಿ, ನೀವೆಲ್ಲೆಲ್ಲೋ ಹೋಗಿರ್ಬೋದು, ಆದರೆ ಸತ್ಯ ಲೋಕ ಅನ್ನುವಂಥದ್ದು ಆ ಸ್ವರ್ಗ ಹೇಗಿರುತ್ತೋ ಹಾಗೇ ಇರುತ್ತೆ, ಗೊತ್ತಿರಲಿ. ಇಲ್ಲಿ ಯಾರೆಲ್ಲ ಬರ್ತಾರೋ, ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು ಶೃಂಗೇರಿ ಭಾಗದಲ್ಲಿ ಒಂದು ದೊಡ್ಡ ಬೆಟ್ಟಗಳ ನಡುವೆ ಅಂತಂತೇಳಿ ನಾನು ಅಂದುಕೊಂಡಿರೋವಂಥದ್ದು. ಇನ್ಫ್ಯಾಕ್ಟ್ ನಾನಲ್ಲ, ವಿಶ್ವವೇ ಅಂದುಕೊಂಡಿರೋವಂಥದ್ದು. ಇದು ನನ್ನ ಕೈಯಲ್ಲಿ ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಭಗವಂತನ ಕೈಯಲ್ಲಿ, ಯೂನಿವರ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ. ಇದು ದಾನ ಧರ್ಮಗಳಿಂದ ಸಾಧ್ಯ. ಯಾಕಂತಂದರೆ ಇದೆಲ್ಲೋ ಒಂದು ಚಿಕ್ಕ ಜಾಗದಲ್ಲಿ ಮಾಡುವಂಥದ್ದಲ್ಲ. ಇಡೀ ಪ್ರಪಂಚವೇ, ನಾನು ಹೇಳ್ತಿದ್ದೇನೆ, ಅದು ಯಾವ ಒಂದು ಪ್ರೆಸಿಡೆಂಟೇ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟ್ರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಎಲ್ಲರೂ ಬರುವಂಥದ್ದಾಗುತ್ತೆ. ನಿಜವಾಗ್ಲೂ ಹೇಳ್ತಿದ್ದೇನೆ, ಸನಾತನ ಧರ್ಮದ ಮರುಸ್ಥಾಪನೆ ಅಥವಾ ಇನ್ನು ಉತ್ತುಂಗತೆ ಅಂತೇನಿದೆಯೋ ಅದು ಇಲ್ಲಿ ಸತ್ಯಲೋಕದಲ್ಲಿ ಮಾತ್ರ ನಡೆಯುವಂಥದ್ದು. ಸೊ ಇಡೀ ಪ್ರಪಂಚವೇ ಇಲ್ಲಿ ಬರುವಂಥದ್ದಾಗುತ್ತೆ. ನಿಮ್ಮ ದಾನ ಧರ್ಮಗಳು, ಉದಾರವಾದ ನಿಮ್ಮೊಂದು ಸಹಾಯ ಬೇಕಾಗುತ್ತೆ. ಸೊ ಇದಕ್ಕೆ ಧನದ ಸಹಾಯವಾದರೂ ಮಾಡ್ಬೋದು, ಆಸ್ತಿಯ ಸಹಾಯವಾದರೂ ಮಾಡ್ಬೋದು, ಸಮಯದ ಸಹಾಯವಾದರೂ ಮಾಡ್ಬೋದು. ದಯವಿಟ್ಟು ಎಲ್ಲರೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ 10% ಅಂತ ಹೇಳ್ತಿರ್ತೇವೆ, ಚೆನ್ನಾಗಿರೋರು ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಇದು ನಿಮ್ಮ ಲೋಕ, ಇದು ನನ್ನದು ಅಂತಲ್ಲ, ಇದು ಯೂನಿವರ್ಸ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಯಾರು ಬೇಕಾದರೂ ಬರ್ಬೋದು. ವಿಶೇಷವಾಗಿ ಹೇಗೋ ವಯಸ್ಸಾಗುತ್ತೆ ನಮ್ಮೆಲ್ಲರಿಗೂ. ಅಂತಹ ಜಾಗದಲ್ಲಿ, ಈ ಸತ್ಯಲೋಕ ಅಂಥ ಜಾಗದಲ್ಲಿ ಸಮಯವನ್ನು ಕಳೆದ್ರೆ ಇನ್ನೂ ಪುಣ್ಯ ಬರುತ್ತೆ, ಸ್ವರ್ಗಕ್ಕೆ ನೇರವಾಗಿ ಹೋಗ್ತೇವೆ ಅಂತ ನಾನು ಹೇಳ್ತೇನೆ. ಸೊ ದಯವಿಟ್ಟು ಎಲ್ಲರೂ ಅಲ್ಲಿ ನಮ್ಮ ಕಡೆಯ ಜೀವನವನ್ನು ನಡೆಸೋದಕ್ಕೆ, ಅಲ್ಲಿ ಜೀವಿಸೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರೂ ಬರಬೇಕು ಇಲ್ಲಿಗೆ. ಸತ್ಯಲೋಕ ಎಲ್ಲರದ್ದು, ನನ್ನದು, ಮೇಡಮ್ದು ಅಥವಾ ಇನ್ನೊಬ್ಬರದು ಅಲ್ಲ. ಇದೆಲ್ಲ ನಮ್ಮಗಳದ್ದು, ಗೊತ್ತಿರಲಿ. ಬಹಳಷ್ಟು ಉತ್ತಮವಾದಂಥ ಒಂದು ಆಶಯಗಳನ್ನು ಇಟ್ಕೊಂಡು ಈ ಒಂದು ಸತ್ಯ ಲೋಕವನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದೀರ ಗುರುಗಳೇ. ನಿಮಗೆ ಶುಭವಾಗಲಿ. ನೀವು ಅಂದ್ಕೊಂಡಂಥ ರೀತಿಯಲ್ಲಿ ಜನರ ಒಂದು ಪ್ರೀತಿ, ವಿಶ್ವಾಸ ಆ ಸತ್ಯದ ಲೋಕಕ್ಕೆ ಸಿಗಲಿ. ಎಲ್ಲರೂ ಅಲ್ಲಿ ಬಂದು ತಾವು ಏನು ಅಂದ್ಕೊಂಡಿರ್ತಾರೋ ಅದನ್ನು ಪಡ್ಕೊಂಡು ಹೋಗಲಿ ಅಂತ ನಾನು ಕೂಡ ಆಶಿಸ್ತಾ, ಕೊನೆಯದಾಗಿ ಗುರುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶ್ವ ಮಂತ್ರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಅದ್ರ ಬಗ್ಗೆ ತಿಳಿಸ್ಕೊಡಿ. ನಿಮ್ಮ ಎಲ್ಲ ಕರ್ಮಗಳು ಕಳೆಯೋದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಒಂದು ಮಹತ್ತರವಾದ ಒಂದು ಹೋಮ ಇದೆ. ಆ ಹೋಮ ಗಾಯತ್ರಿ ಹೋಮ ಅಂತಂತೇಳಿ. ಈ ಗಾಯತ್ರಿ ಹೋಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಇಲ್ಲಿ ತನಕ ಯಾವುದೇ ಕರ್ಮ ಮಾಡಿರಲಿ ಅದೆಲ್ಲವನ್ನು ತೊಡೆದು ಹಾಕುವಂಥ ಶಕ್ತಿ ಈ ಗಾಯತ್ರಿ ಮಂತ್ರಕ್ಕೆ ಇದೆ. ಅದು ಯಾವಾಗ ಯಾರಿಗೆ ಪ್ರಭಾವ ಬೀರುತ್ತೆ ಅಂತಂತ ಹೇಳಿದ್ರೆ, ಯಾರೆಲ್ಲ ಇಲ್ಲಿ ತನಕ ಮಾಡಿದ ತಪ್ಪುಗಳನ್ನು ಹಿಂದೆ ಇವತ್ತೇ ಬಿಟ್ಟು ಇನ್ನು ಮುಂದೆ ಸತ್ಯದ ದಾರಿಯಲ್ಲಿ ಅಥವಾ ಯೂನಿವರ್ಸ್ ಹೇಳಿಕೊಡುವಂಥ ದಾರಿಯಲ್ಲಿ ನಡೀತೇನೆ ಅಂತ ಯಾರು ಸಂಕಲ್ಪ ತೊಡ್ತಾರೋ ಅವರಿಗೆ ಮಾತ್ರ ಈ ಗಾಯತ್ರಿ ಹೋಮದ ಪ್ರಭಾವ ಇರುತ್ತೆ. ಇದನ್ನು ನಾನು ನಿಮಗೆ ಉಚಿತವಾಗಿ ಮಾಡಿಕೊಡ್ತೇನೆ. ನೀವು ಏನು ಮಾಡಬೇಕು, ಇನ್ನು ಮುಂದೆ ತಪ್ಪು ಮಾಡಲ್ಲ ಅಂತ ಒಂದು ಪ್ರಮಾಣ ಮಾಡಬೇಕು. ಇನ್ನು ಮುಂದೆ ಸನ್ಮಾರ್ಗದಲ್ಲಿ ನಡೀತೇನೆ ಅಂತ ಹೇಗೆ ಇಚ್ಛೆ ಪಡ್ತಾನೋ ಆ ರೀತಿ ಜೀವನವನ್ನು ನಾನು ಮಾಡ್ತೇನೆ ಅಂತ ಸಂಕಲ್ಪ ಕೊಟ್ಟರೆ ಸಾಕು. ಸೊ ಯಾರೆಲ್ಲ ಈ ಒಂದು ವಾಹಿನಿಯಲ್ಲಿ ಇದನ್ನು ನೋಡ್ತಿದ್ದೀರೋ, ನೀವೆಲ್ಲರೂ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಒಂದು ಈ ಮಾಹಿತಿಯನ್ನು ಕೊಡಬೇಕು. ನಿಮ್ಮ ಪೂರ್ಣ ಹೆಸರು, ನಿಮ್ಮ ಗೋತ್ರ ನಿಮಗೆ ಗೊತ್ತಿದ್ದರೆ ಕೊಡಿ, ಜನ್ಮ ನಕ್ಷತ್ರ ಮತ್ತು ರಾಶಿ ಇದನ್ನು ಕೊಡಿ. ಹಾಗೆಯೇ ನಿಮ್ಮ ತಾಯಿ ತಂದೆಯ ಹೆಸರು ಮತ್ತು ವಾಸಸ್ಥಳ ಇದೆಲ್ಲವನ್ನು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿ ಕೊಡಿ. ನಿಮ್ಮೆಲ್ಲರಿಗೂ ಇದೇ ತಿಂಗಳು, ನನಗೆ ಗೊತ್ತು ಯಾವ ದಿನದಲ್ಲಿ ಇದನ್ನು ಮಾಡಬೇಕು ಅಂತಂತೇಳಿ, ನಿಮ್ಮೆಲ್ಲರಿಗೂ ಗಾಯತ್ರಿ ಹೋಮವನ್ನು ನಾನು ನಿಮ್ಮ ಗುರುಗಳು ಮಾಡ್ತಿದ್ದೇನೆ. ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಯಾವುದೇ ಚಾರ್ಜ್ ಆಗೋದಿಲ್ಲ. ನೀವು ಬರೀ ಈ ಒಂದು ಮಾಹಿತಿಯನ್ನು ಕೊಟ್ಟರೆ ಸಾಕು, ನಾನು ನಿಮಗೆ ಮಾಡ್ತೇನೆ. ಇದರ ಪ್ರಭಾವ ಯಾರಿಗಿರುತ್ತೆ ನಾನು ಪದೇ ಪದೇ ಹೇಳಿದ್ದೇನೆ. ಯಾರೆಲ್ಲ ಹಿಂದೆ ಹೇಗೆ ಜೀವಿಸ್ತಿದ್ರೋ, ಒಂದು ವೇಳೆ ಕೆಟ್ಟದಾಗಿ ಜೀವಿಸಿದರೆ ಅಥವಾ ತಪ್ಪುಗಳನ್ನು ಮಾಡಿದರೆ ಆ ತಪ್ಪನ್ನು ನಿಲ್ಲಿಸಿದ್ರೆ ಸಾಕು, ನಿಮ್ಮ ಪೂರ್ವಜನ್ಮದ ಕರ್ಮಗಳು ಇದರಲ್ಲೇ ಮುಕ್ತಿಯಾಗ್ಬಿಡುತ್ತೆ. ಸೊ ದಯವಿಟ್ಟು ಕಾಲ್ ಮಾಡಿ ಈ ಒಂದು ಮಾಹಿತಿಯನ್ನು ಕೊಡಿ.
ಗಾಯತ್ರಿ ಹೋಮವನ್ನು ನಿಮಗೆ ನನ್ನಿಂದ ಮಾಡಿಸಿಕೊಳ್ಳಿ. ಧನ್ಯವಾದಗಳು. ಓಕೆ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳು ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗೆ ಪರಿಹಾರವನ್ನು ಗುರುಗಳು ಅವರ ಕಾರ್ಯಾಗಾರಗಳ ಮುಖಾಂತರ ಕೊಡ್ತಿರ್ತಾರೆ. ಅವರ ಮುಂದಿನ ಕಾರ್ಯಾಗಾರ ಇದೇ ಜುಲೈ 12ನೇ ತಾರೀಕು ನಡೀತಾ ಇದೆ. ಈ ಕಾರ್ಯಾಗಾರವನ್ನು ನೀವು ಅಟೆಂಡ್ ಮಾಡಿ ನಿಮಗೆ ಬೇಕಾದದ್ದನ್ನು ನೀವು ಪಡ್ಕೊಳ್ಬಹುದು, ನಿಮ್ಮ ಸಮಸ್ಯೆಗಳಿಂದ ಹೊರಬರಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.